ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತರಿಗೆ ಸಮಗ್ರ ನಗದು ರಹಿತ ಆರೋಗ್ಯ ಸೇವೆ ಒದಗಿಸಲು ಜಾರಿಗೊಳಿಸಲಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ನೌಕರರ ವೇತನದಿಂದ ಮಾಸಿಕ ವಂತಿಗೆಯನ್ನು ಕಡ್ಡಾಯವಾಗಿ ಕಡಿತಗೊಳಿಸುವ ಸರ್ಕಾರದ ಈ ನಿರ್ಧಾರ ಅವೈಜ್ಞಾನಿಕವಾಗಿದೆ ಎಂದು ಭಾವಿಸುತ್ತೇನೆ. ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸಂಪೂರ್ಣ ಸರ್ಕಾರವೇ ನಿರ್ವಹಿಸುತ್ತಿದ್ದಾಗ ನೂತನ ಯೋಜನೆ ಹೆಸರಿನಲ್ಲಿ ನೌಕರರ ಮೇಲೆ ಆರ್ಥಿಕ ಹೊರೆ ಹಾಕುವುದು ಅತ್ಯಂತ ಅನ್ಯಾಯದ ನಡೆಯಾಗಿದೆ. ಸರ್ಕಾರಿ ನೌಕರರ ಸೇವೆಗೆ ಪ್ರತಿಫಲವಾಗಿ ಸರ್ಕಾರವು ಅವರ ಆರೋಗ್ಯ ರಕ್ಷಣೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಿತ್ತು. ಆದರೆ ನೌಕರರಿಂದ ಮಾಸಿಕ ಕಂತು ಸಂಗ್ರಹಿಸುವ ಮೂಲಕ ಯೋಜನೆಯ ಮೂಲ ಉದ್ದೇಶವಾದ ಉಚಿತ ನಗದು ರಹಿತ ಚಿಕಿತ್ಸೆಯ ಆಶಯಕ್ಕೆ ಧಕ್ಕೆ ತರಲಾಗಿದೆ. ಈ ಯೋಜನೆ ಐಚ್ಛಿಕ ಎಂದು ಹೇಳಲಾಗಿದ್ದರೂ ಸಹ ಲಕ್ಷಾಂತರ ನೌಕರರು ತಮ್ಮ ಮತ್ತು ತಮ್ಮ ಕುಟುಂಬದ ತುರ್ತು ಆರೋಗ್ಯ ರಕ್ಷಣೆಗಾಗಿ ಅನಿವಾರ್ಯವಾಗಿ ಯೋಜನೆಯಲ್ಲಿ ಉಳಿದ ಕಂತು ಪಾವತಿಸುವ ಒತ್ತಡಕ್ಕೆ ಒಳಗಾಗಿದ್ದಾರೆ. ಸರ್ಕಾರವು ನೌಕರರಿಂದ ಹಣ ಸಂಗ್ರಹಿಸುವ ಬದಲು ಆಸ್ಪತ್ರೆಗಳ ಕೊರತೆಯಿಂದ ಖಾಸಗಿ ಆಸ್ಪತ್ರೆಗಳತ್ತ ನೌಕರರು ಮುಖ ಮಾಡುವುದನ್ನು ತಪ್ಪಿಸಲು ಸರ್ಕಾರಿ ಆಸ್ಪತ್ರೆಗಳ ಮೂಲ ಸೌಕರ್ಯ ಮತ್ತು ಚಿಕಿತ್ಸಾ ಗುಣಮಟ್ಟವನ್ನು ಹೆಚ್ಚಿಸಲು ಈ ಹಣವನ್ನು ಬಳಸಬೇಕು. ತಮ್ಮ ಇಡೀ ಜೀವನವನ್ನು ರಾಜ್ಯದ ಸೇವೆಗೆ ಮುಡುಪಾಗಿಟ್ಟ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರಿಗೆ ಈ ಯೋಜನೆಯನ್ನು ವಿಸ್ತರಿಸಿಲ್ಲ. ವಯಸ್ಸಾದ ನಂತರ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರುವ ಈ ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ನೀಡದಿರುವುದು ನೋವಿನ ಸಂಗತಿಯಾಗಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಗೊಂದಲ ಈಗ ಜ್ಯೋತಿ ಸಂಜೀವಿನಿಯ ಬದಲಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಎಂಬ ಹೊಸ ಯೋಜನೆ ಜಾರಿಯಾಗಿದ್ದು, ಹಿಂದಿನ ಯೋಜನೆಯಲ್ಲಿದ್ದ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಹೊಸ ಯೋಜನೆಗೆ ವಂತಿಗೆ ಪಾವತಿ ಮತ್ತು ಕುಟುಂಬದ ವ್ಯಾಖ್ಯಾನದ ಗೊಂದಲಗಳನ್ನು ಸೃಷ್ಟಿಸಿದೆ. ಕರ್ನಾಟಕ ಸರ್ಕಾರವು ಕೂಡಲೇ ಈ ಯೋಜನೆಯನ್ನು ಪುನರ್ ಪರಿಶೀಲಿಸಿ ಎಲ್ಲಾ ರೀತಿಯ ಗಂಭೀರ ಮತ್ತು ದೀರ್ಘಕಾಲಿಕ ಕಾಯಿಲೆಗಳನ್ನು ಯೋಜನೆಗೆ ಸೇರಿಸಬೇಕು ಮತ್ತು ಚಿಕಿತ್ಸಾ ವೆಚ್ಚದ ವಾರ್ಷಿಕ ಮಿತಿಯನ್ನು ಹೆಚ್ಚಿಸಬೇಕು ಮತ್ತು ನಿವೃತ್ತ ನೌಕರರಿಗೆ ಅನುದಾನಿತ ಶಿಕ್ಷಕರಿಗೆ ಯೋಜನೆಯನ್ನು ಕೂಡಲೇ ವಿಸ್ತರಿಸಿ ಸರ್ಕಾರಿ ನೌಕರರ ಆರೋಗ್ಯದ ವಿಷಯದಲ್ಲಿ ಸರ್ಕಾರವು ನಿರ್ಲಕ್ಷ್ಯ ವಹಿಸುವುದನ್ನು ಬಲವಾಗಿ ಖಂಡಿಸುತ್ತಾ ಸರ್ಕಾರವು ಈ ಕೂಡಲೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಗ್ರೂಪ್ ಎ ನೌಕರರಿಂದ 1,000 ರೂಪಾಯಿಗಳನ್ನ, ಗ್ರೂಪ್ ಬಿ ನೌಕರರಿಂದ 500 ರೂಪಾಯಿಗಳನ್ನ, ಗ್ರೂಪ್ ಸಿ ನೌಕರರಿಂದ 350 ರೂಗಳನ್ನು ಹಾಗೂ ಗ್ರೂಪ್ ಡಿ ನೌಕರರಿಂದ 250 ರು ಅಂತೆ ವೇತನದಿಂದ ಕಡಿತಗೊಳಿಸುವ ಮಾಸಿಕ ವಂತಿಗೆಯನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು. ಸರ್ಕಾರಿ ನೌಕರರ ಸಮಗ್ರ ಆರೋಗ್ಯ ರಕ್ಷಣೆ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ವಂದನೆಗಳು.